ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ ಈಗ. ಅಲ್ಲ ನೋಡಿ, ಹೋಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ. ಆದ್ರೆ ಯಾಕೆ ಕೂತ್ಕೊಂಡು ಮಾತಾಡಿದ್ರು? ಯಾಕೆ ಏನಾಗಿದೆ ಬಾಲಕೃಷ್ಣ ಅವರು? 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಕ್ಲಾರಿಫಿಕೇಶನ್ ಮುಂದೆ ಹೋಗಿ. ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು. ಅವಾಗ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ತೊಂದರೆಗಳು ಆಗ್ತಾವ ಇದ್ರಲ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡೋಣ ಅಂಥೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡು ಅವಾಗ 15ರಿಂದ 17% ಏರಿಸಿದಾಗ ಸರಿ ಉಂಟಾ ಇಲ್ವಾ? ಬಿಲ್ ಕರೆಕ್ಟ್ ಉಂಟಾ ಇಲ್ವಾ? ಬಿಲ್ಲಿನ ಬಗ್ಗೆನೇ ಅಲ್ಲ, ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಇಂದಿನ ಈಗ ನೀವು ಸ್ವಲ್ಪ ಸಮಾಧಾನ ಕೇಳ್ರಿ. ನಾ ಹೇಳಿದ್ಮೇಲೆ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು. 15ರಿಂದ 17% ಆದಾಗ 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದ್ರ ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ ಈಗ. ಅಲ್ಲ ನೋಡಿ, ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್. ಸರ್ ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ನೋಡಿ ಮಾನ್ಯ ಸಭಾಪತಿ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ಮಾತಾಡ್ತಾರೆ ನೋಡಿ. ಇಲ್ಲ ಸರ್, ಇಲ್ಲ. ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ. ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ಜವಾಬ್ದಾರಿ ಉತ್ತರ ಆಮೇಲೆ ಕಳಿಸ್ಕೊಡ್ತೀವಿ ಸದನದಲ್ಲಿ. ಅಧ್ಯಕ್ಷರೇ, ಅಧ್ಯಕ್ಷ ಇವತ್ತು ಓಕೆ ಬಿಲ್ ಮೇಲೆ ಭಾಷಣ ಮಾಡ್ತಾವ್ರ ನೋಡಿ. ಬಿಲ್ 17% ಪ್ರಕಾರ ನಾವು ಸರ್ಕಾರ ಏನ್ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಓಕೆ, ನಾವು ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದಾಗ ನಮ್ಮ ಸರ್ಕಾರ ಕೊಟ್ಟಾಗ ಮಾತಾಡ್ತೀವಿ. ನೀವು ಸರ್ ನೀವು ಮಾತಾಡೋದು ಕೇಳಕ್ ಕೊಡ್ಲಿಲ್ಲ ಅಂದ್ರೆ ನೀವು ರೆಕಾರ್ಡ್ ಏನ್ ನಾವು ಮಾತಾಡಕ್ ಎಲ್ಲದಕ್ಕೂ ನೋಡು ಮಾತಾಡಕತ್ತರ. ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬಿಟ್ರಿ ದಯಮಾಡಿ ಮಾತಾಡಕ್. ಏನ್ ಪ್ರಾಬ್ಲಮ್ ಇದೆ? ಈ ಬಿಲ್ ಇದ್ದ ಆ ಬಿಲ್ಗೂ ಈ ಬಿಲ್ ಕನೆಕ್ಟೆಡ್ ಇದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಇದು ಸಾವಿರಾರು ವರ್ಷಗಳ ಇತಿಹಾಸ, ಒಂದಕ್ಕೊಂದು ಕನೆಕ್ಷನ್ ಅದಾವ. ಓಕೆ, ನಮ್ಮ ಸರ್ಕಾರ ಆ ಮೀಸಲಾತಿ ಬಿಲ್ ಅಂತ ತೆಗೆದುಕೊಂಡು ಬಂದಾಗ ಅತಿ ಹಿಂದುಳಿದ ವರ್ಗಗಳಿಗೆ 1% ಅನ್ನ ಕೊಟ್ಟಿದ್ರು. ಯಾಕೆ